ನೋಡಿ, ಬಿಡದಿ ಟೌನ್ಶಿಪ್ ಜಟಾಪಟಿ ಇವತ್ತು ಬಿಜೆಪಿಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಮಾಡಲಾಗ್ತಿದೆ. ನಮ್ಮ ಜೊತೆ ಮಾತನಾಡೋಕ್ಕೆ ಶಾಸಕರಾದಂತಹ ಸುರೇಶ್ ಕುಮಾರ್ ಇದ್ದಾರೆ. ಬನ್ನಿ ಮಾತಾಡ್ತಾರೆ. ಸರ್, ಈಗ ಸುಮಾರು 500 ದಿನಗಳ ಹೋರಾಟ ಬೈರಮಂಗಲದ ಸರ್ಕಾರನಲ್ಲಿ ರೈತರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಒಂದ್ ಕಡೆಯಿಂದ ಸರ್ಕಾರ ಅದೇ ಧೋರಣೆಯನ್ನು ತೋರಿಸಿದೆ. ಇದರ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್? ಈಗಾಗಲೇ ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಅವರು, ನಮ್ಮ ಪ್ರತಿಪಕ್ಷದ ನಾಯಕರಾದ ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ವಿಜೇಂದ್ರ ಅವರು ಈ ಹೋರಾಟಗಾರರನ್ನೆಲ್ಲ ಭೇಟಿ ಮಾಡಿದ್ದಾರೆ. ಹೋರಾಟಗಾರರ ನೈಜ ಆತಂಕವನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಇವತ್ತು 438ನೇ ದಿವಸದ ಹೋರಾಟ. ಇದನ್ನು ಸರ್ಕಾರ ಅರ್ಥ ಮಾಡ್ಕೋಬೇಕು. ಸರ್ಕಾರ ಅರ್ಥ ಮಾಡಿಕೊಂಡು ಇಷ್ಟೊತ್ತಾಗಲೇ ರೈತರಿಗೆ ವಿಶ್ವಾಸ ತುಂಬುವ ಒಂದು ಹೇಳಿಕೆ ಬರಬೇಕಾಗಿತ್ತು. ಆದರೆ ಸರ್ಕಾರ ದ್ವಂದ್ವ ನೀತಿನ ಒಂದು ಕಡೆ ಸ್ಥಗಿತಗೊಳಿಸ್ತೀವಿ ಅಂತಾರೆ, ಇನ್ನೊಂದು ಕಡೆ ನೋಟಿಫಿಕೇಶನ್ ಹೊಡಿಸ್ತಾರೆ. ನಾನು ಯಾವುದೇ ಕಾರಣಕ್ಕೆ ಹಿಂದೆ ಹೋಗೋದಿಲ್ಲ ಅಂತ ಒಂದು ಧೋರಣೆ ಮಾಡ್ತಾರೆ. ಇದು ಯಾವುದೇ ಒಂದು ಜನಪರ ಸರ್ಕಾರ ಅಂತ ಹೇಳ್ಕೊಳ್ಳೋ ಆಡಳಿತ ಮಾಡೋ ಕೆಲಸ ಅಲ್ಲ. ಇದು ನನಗನ್ಸುತ್ತೆ ಅವರೇ ತಮ್ಮ ರಾಜಕೀಯ ಇತಿಷ್ಠೆ ಹಾಡೋಕ್ಕೋಸ್ಕರ ಮಾಡ್ತಾ ಇರೋ ಒಂದು ಕಾರ್ಯಕ್ರಮ. ಜನಸಾಮಾನ್ಯನಿಗನ್ಸಿದೆ ಇದು ರಿಯಲ್ ಎಸ್ಟೇಟ್ ಲಾಬಿಗೋಸ್ಕರ ಮಾಡ್ತಾ ಇರುವ ಒಂದು ಯೋಜನೆ ಅಂತ ಅನಿಸಿದೆ. ಸರ್, ಈಗ ರೈತರು ಭೂಮಿ ನಮ್ಮ ಹಕ್ಕು ಅಂತ ಹೇಳ್ತಿದ್ದಾರೆ. ಸರ್ಕಾರ ಬಿಡದಿ ಟೌನ್ಶಿಪ್ ಮಾಡಲೇಬೇಕು ಅಂತಿದೆ. ಒಂದು ಕಡೆಯಿಂದಾಗಿ ಮೊನ್ನೆ ಅಷ್ಟೇ 15 ಲಕ್ಷ ಗಿಡ ನೆಟ್ಟರು. ಅಲ್ಲಿ ಪರಿಸರ ಹಾಳಾಗಲ್ಲ ಸರ್ ಬಿಡದಿಯಲ್ಲಿ? ರೈತರ ಆಕ್ರೋಶದ ಮುಂದೆ ಸರ್ಕಾರದ ಪ್ರತಿಷ್ಠೆ ನಿಂತ್ಕೊಳ್ಳೋಕ್ಕಾಗಲ್ಲ. ಸರ್ಕಾರದ ಪ್ರತಿಷ್ಠೆಗೆ ದೊಡ್ಡ ಏಟು ಬೀಳುತ್ತೆ. ಸರ್ಕಾರದ ಮಂತ್ರಿಗಳೇ ಡಿ.ಕೆ. ಶಿವಕುಮಾರ್ಗೆ ಕಿವಿ ಮಾತಾಡಂಗೆ ಹೇಳ್ತಾ ಇದ್ದಾರೆ, ದಯವಿಟ್ಟು ರೈತರ ಭಾವನೆ ವಿರುದ್ಧ ನಾವು ಭೂಮಿ ಕಸಿಯಕ್ಕೆ ಹೋಗೋದಿಲ್ಲ ಅಂತ. ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ನನಗನ್ಸುತ್ತೆ ಕೊನೆಗೆ ಗೆಲ್ಲೋದು ಇವತ್ತು ನಾನು ಭಾಳ ಈ ಹಸಿರು ಶಾಲನ್ನ ನೋಡಿದಾಗ ನಂಜುಂಡಸ್ವಾಮಿ ಅವ್ರು ಜ್ಞಾಪಿಸ್ಕೋತೀನಿ. ಎಮ್.ಡಿ. ನಂಜುಂಡಸ್ವಾಮಿ ಅವ್ರನ್ನ. ಮತ್ತೆ ಎಮ್.ಡಿ. ನಂಜುಂಡಸ್ವಾಮಿ ಅವರು ಯಾವ ಹೋರಾಟ ತಗೊಂಡಿದ್ರು ಆ ಮಟ್ಟಕ್ಕೆ ಇವತ್ತು ರೈತರ ಆಕ್ರೋಶ ಮುಟ್ಟುತ್ತೆ ಅನ್ನೋ ದಾಪ್ ಕಟ್ಕೊಳ್ಳಿ. ಸರ್, ಈಗ ಕುಮಾರಸ್ವಾಮಿ ಅವರು ಕೂಡ ನಿಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಮತ್ತೆ ಸಮಿತಿ ಕೂಡ ರಚನೆ ಆಗಿದೆ ಸರ್. ಇದು ಈಗ ಕುಮಾರಸ್ವಾಮಿ ಅವರು ಸಂಪೂರ್ಣ ವಿವರನ ಜನರ ಮುಂದೆ ಇಟ್ಟಿದ್ದಾರೆ. ಇಟ್ಟು ನಿಜವಾದ ಇವತ್ತು ನೋಡಿ, ಆ ರೈತರ ಮೇಲೆ ಕೊಲೆ ಪ್ರಯತ್ನದ ಆರೋಪನ ಇವತ್ತು ಹಾಕಿ FIR ಹಾಕಿದ್ದಾರೆ. ಕೊಲೆ ಪ್ರಯತ್ನ ಮಾಡಿರೋರ್ದು ದೂರುಗಳನ್ನ ವಾಪಸ್ ತಗೊಂಡಿದ್ದಾರೆ. ಇದು ಸರ್ಕಾರದ ನೀತಿ. ಇವತ್ತು ಕುಮಾರಸ್ವಾಮಿಯವರ ನೇತೃತ್ವ, ನಮ್ಮ ಪಕ್ಷದ ವಿಜೇಂದ್ರರವರು, ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ಇವರೆಲ್ಲರ ನೇತೃತ್ವದಲ್ಲಿ ಈ ಹೋರಾಟ ಇನ್ನಷ್ಟು ಬಲಗೊಳ್ಳುತ್ತೆ. ರೈತರ ಧ್ವನಿಗೆ ನ್ಯಾಯ ಸಿಗೋ ರೀತಿಯಲ್ಲಿ ನಾವು ಮಾಡ್ತೀವಿ. ಇದಿಷ್ಟು ಶಾಸಕರಾದಂತಹ ಸುರೇಶ್ ಕುಮಾರ್ ಅವರ ಮಾತು. ಈಗಾಗಲೇ ಫ್ರೀಡಂ ಪಾರ್ಕ್ನಲ್ಲಿ ಆ ಭಾಗದಲ್ಲಿ ಗಮನಿಸ್ತಾ ಇರಬಹುದು. ಒಂದು ಕಡೆಯಿಂದಾಗಿ ವೇದಿಕೆಯಲ್ಲಿ, ಫ್ರೀಡಂ ಪಾರ್ಕ್ನ ವೇದಿಕೆಯಲ್ಲಿ ಬಿಜೆಪಿ ನಾಯಕರು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಪ್ರತಿಭಟನೆಯ ಅಸ್ತ್ರವನ್ನು ಹಿಡಿದಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನು ಕೂಗುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಒಂದು ಕಡೆಯಿಂದಾಗಿ ಹೋರಾಟ ಎಲ್ಲಿವರೆಗೂ ಹೋರಾಟ ಅಂದರೆ ಸರ್ಕಾರ ಬಿಡದಿ ಟೌನ್ಶಿಪ್ಪನ್ನು ಬಿಡೋವರೆಗೂ ನಮ್ಮ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಆಕ್ರೋಶವನ್ನು ಕೂಡ ಹೊರ ಹಾಕ್ತಿರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಿರುವಂಥದ್ದು. ಇದೇ ಒಂದು ಫ್ರೀಡಂ ಪಾರ್ಕ್ನಲ್ಲಿ ವೇದಿಕೆಯ ಮೇಲ್ಭಾಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ BY ವಿಜೇಂದ್ರ, R ಅಶೋಕ್, ಶೋಭಾ ಕರಂದ್ಲಾಜೆ, CT ರವಿ ಸೇರಿದಂತೆ ಅನೇಕ ಬಿಜೆಪಿಯ ಪ್ರಮುಖ ನಾಯಕರು ಇವತ್ತು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿರುವಂಥದ್ದು. ಜೊತೆಗೆ ಒಂದು ಹಂತದಲ್ಲಿ ಈ ಒಂದು ಪ್ರತಿಭಟನೆಯನ್ನ ಎಲ್ಲಿವರೆಗೂ ಮಾಡ್ತೀವಿ ಅಂತ ಹೇಳಿದ್ರೆ, ಸರ್ಕಾರ ತನ್ನ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಈ ಟೌನ್ಶಿಪ್ ಯೋಜನೆಯನ್ನ ಸಂಪೂರ್ಣವಾಗಿ ಕೈ ಬಿಡುವವರೆಗೂ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಅನ್ನುವಂತಹ ವಾರ್ನಿಂಗ್ ಅನ್ನ ರಾಜ್ಯ ಬಿಜೆಪಿ ನಾಯಕರು ಮಾಡ್ತಿರುವಂಥದ್ದು. ಕ್ಯಾಂಪಸ್ ನನ್ನ ಜೊತೆ ನಾನು ಅಥರ್ವ ರಂಜನ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು.